ಶಿಕ್ಷಕರ ದಿನಾಚರಣೆ ಅಂಗವಾಗಿ ಕಲಿಕಾ ಸ್ನೇಹಿ ಶಿಕ್ಷಕ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸುನೀಲ್ ಕುಮಾರ್ ವಂಟಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ತಿಂಗಳು 9ರಂದು ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸುಜಯ್ ಎಜುಕೇಷನಲ್ ಅಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ 151 ಶಿಕ್ಷಕರಿಗೆ ಕಲಿಕಾ ಸ್ನೇಹಿ ಶಿಕ್ಷಕ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಅತ್ಯಂತ ಮೌಲ್ಯಯುತವಾಗಿ ಸಮಾಜದಾಗ ಒಳ್ಳೆಯ ನಾಗರಿಕ ರೂಪಿಸುವಂಥ ನಮ್ಮ ಶಿಕ್ಷಕರಿಗೆ ಗೌರವ ಕೊಡುವ ಸಲುವಾಗಿ ಈ ಒಂದು ಕಾರ್ಯವನ್ನು ಸುಜಯ್ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಪ್ರತಿ ವರ್ಷವೂ ಕೂಡ ನಾವು ಮಾಡ್ತೇವೆ. ಈ ವರ್ಷವೂ ಮಾಡ್ತಿದ್ದೇವೆ. ಅದಕ್ಕೆ ವಿಶೇಷವಾಗಿ ನಮ್ಮೆಲ್ಲ ಮಾಧ್ಯಮದವರು, ಪತ್ರಿಕೆ ಮಿತ್ರರು ಎಲ್ಲ ಆಗಮಿಸಿ ಇವತ್ತೇನು ತಾವು ಕೂಡ ಶಿಕ್ಷಕರಂತೆ ಏನು ಉನ್ನತ ಸ್ಥಾನದಲ್ಲಿ ಇರ್ತೀರಿ. ನೀವು ಕೂಡ ನಮ್ಮ ಪ್ರತಿಯೊಂದಕ್ಕೂ ನಮ್ಮ ಮೌಲ್ಯಯುತವಾದಂಥ ಕಾರ್ಯಕ್ರಮ ಆಗಲಿ, ಸಂಸ್ಕೃತ ಆಗಲಿ, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷ, ನಾವು ಅಂಥವ್ರಿಗೆ ಸಂಘಕ್ಕೆ ಮನವಿ ಮಾಡ್ಕೊಂಡಾಗ ನಮಗೆ ಶಿಕ್ಷಕರನ್ನು ಹೆಸರು ಕೊಡ್ತಾರೆ ಸರ್ ಅವರು. ಹಾಂ ಸರ್, ನೇರವಾಗಿ ನಾವು ಮಾಡೋದಿಲ್ಲ ಸರ್. ಅದು ನೇರವಾಗಿ ನಾವು ಆಯ್ಕೆ ಮಾಡಿಲ್ಲ ಶಿಕ್ಷಕರಿಗೆ. ನಾವು ಮಾಡೋಂಗಿಲ್ಲ ಸರ್, ನಾವು ಯಾವತ್ತೂ ಮಾಡೋಂಗಿಲ್ಲ. ನಮ್ಮ ಜೊತೆಗೆ ಇಲ್ಲೆಲ್ಲ ಕಾಡಿಂದನ ಅವ್ರ ಹೆಸರನ್ನು ಹಾಕಿದೆವು ಸರ್. ನಾವು ಸಂಘ ಅವರನ್ನು ನಾವು ಇದನ್ನೇ ಹೇಳಿದೆವು ಸರ್. ಹೇಳ್ದಂಗೆ ನಾವು ಮಾನದಂಡಗಳು ಇವೇ ಇರ್ತಾವೆ. ಯಾರು ಈಗ ಉದಾಹರಣೆಗಾಗಿ ಮ್ಯಾಥಮೆಟಿಕ್ಸ್ ಟೀಚರ್ ಇರ್ಬೋದು, ಆಮೇಲೆ ವಿಜ್ಞಾನ ಟೀಚರ್ ಇರ್ಬೋದು, ಡ್ರಾಯಿಂಗ್ ಟೀಚರ್ ಇರ್ಬೋದು, ಸಂಗೀತ ಟೀಚರ್, ವಿಶೇಷವಾಗಿ ಏನು ಈಗಿನ ಕಲಿಕಾ ಆಚರಣೆಯಲ್ಲಿ ಏನು ಉತ್ತೇಜನ ಮಾಡಬೇಕಾಗ್ಯದ ಮಕ್ಕಳಿಗೆ, ಅಂಥವ್ರನ್ನ ಆಯ್ಕೆ ಕೊಡು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಇಲ್ಲ ಸರ್, ಇದು ನಾವು ಖಾಸಗಿ ಸರ್ಕಾರಿ ಶಾಲೆದವರಿಗೆ ಪ್ರಾಥಮಿಕದಾಗ 10. ಈ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಪಾಟೀಲ್ ರೇವೂರ್, ಸಂಗಮೇಶ್ ಇಮ್ಡಾಪುರ್, ರಮೇಶ್ ಯಾಳ್ಗಿ, ಸುಜಯ್ ಎಸ್ ವಂಟಿ, ಸುನೀಲ್ ಕುಮಾರ್ ವಂಟಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.